17 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ತಲಾ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ. ಇದು ಕೇಂದ್ರ ಸರ್ಕಾರ NDRF ನಿಧಿಯಿಂದ ಅಂದರೆ ಮೋದಿ ಅವರ ನಿಧಿಯಿಂದ, ಇದು ಪ್ರಧಾನಿಯವರ ನಿಧಿಯಿಂದ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಸಾವನ್ನಪ್ಪಿರುವವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ. 17 ಜನರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ PM ಫಂಡಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಮತ್ತು ಮೋದಿಯವರು ಟ್ವೀಟ್ ಮಾಡೋ ಮೂಲಕ ತಮ್ಮ ನೋವನ್ನು ಹೊರಹಾಕಿದ್ದಾರೆ. 17 ಜನರ ಒಂದು ಸಾವು ನಿಜಕ್ಕೂ ದುರ್ದೈವ. ಆ ಕುಟುಂಬಗಳೊಂದಿಗೆ ನಾವೆಲ್ಲ ಇರ್ತೇವೆ, ಅವರ ದುಃಖದೊಂದಿಗೆ ನಾವು ಭಾಗಿಯಾಗ್ತೇವೆ. ಆ ಕುಟುಂಬಗಳಿಗೆ ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲಿ, ಆತ್ಮಕ್ಕೆ ಶಾಂತಿ ಸಿಗಲಿ ಮೃತರಿಗೆ ಅಂಥೇಳಿ ಪ್ರಧಾನಿ ಮೋದಿ ಟ್ವೀಟನ್ನು ಮಾಡಿದ್ದಾರೆ. ಮತ್ತು 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ 50,000 ರೂಪಾಯಿ ಗಾಯಾಳುಗಳಿಗೆ ಕಂಪ್ಲೀಟ್ ಆದಂಥ ವೆಚ್ಚವನ್ನು ಭರಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು PM ಕೇರ್ ಇರುತ್ತಲ್ವ ಫಂಡ್, ಆ ಒಂದು ನಿಧಿಯಿಂದ ಬಿಡುಗಡೆ ಆಗುವಂಥ ಹಣ ಆಗಿದೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಬದ್ಧ ವೈರಿಗಳು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹಾಗೆ ಯಡಿಯೂರಪ್ಪ ಮುಖಾಮುಖಿ ಆಗಿದ್ದಾರೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದೇ ಕಾರ್ಯಕ್ರಮದಲ್ಲಿ ಈ ಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಭಾಳ ವರ್ಷಗಳಾಯಿತು. ಈ ಹಿಂದೆ ಈಶ್ವರಪ್ಪನವರು BJPಯಲ್ಲಿದ್ದಾಗ ಕಾಣಿಸಿಕೊಳ್ತಿದ್ರು. ಈಗ ಅವರು ಉಚ್ಚಾಟನೆ ಆದಮೇಲೆ, BJPಯಿಂದ ದೂರ ಆದಮೇಲೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು. BSY ಕುಟುಂಬದ ರಾಜಕಾರಣದ ವಿರುದ್ಧ ಈಶ್ವರಪ್ಪ ಬಹಿರಂಗವಾಗಿ ಧ್ವನಿ ಎತ್ತಿದ್ರು. ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟುವಲ್ಲಿ ಇಬ್ಬರ ಪಾತ್ರವೂ ಕೂಡ ಬಹಳ ಮುಖ್ಯ ಆಗಿದೆ. ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನೋಡಿ, ಯಡಿಯೂರಪ್ಪನವರು ಪಕ್ಕದಲ್ಲೇ ಈಶ್ವರಪ್ಪನವರು ಇದ್ದಾರೆ. ಅಂದರೆ ಒಂದು ಸೀಟನ್ನು ಬಿಟ್ಟು ಮತ್ತೊಂದು ಸೀಟಲ್ಲಿ ಕೂತಿದ್ದಾರೆ. ಪಕ್ಕದಲ್ಲೇ ಇದ್ದರೂ ಕೂಡ ಮಾತಿಲ್ಲ, ಕಥೆ ಇಲ್ಲ. ಇಬ್ಬರು ಕೂಡ ಮೌನಕ್ಕೆ ಶರಣಾಗಿದ್ದರು. ಅಂದರೆ ಆ ವೈರತ್ವ, ಆ ರಾಜಕೀಯ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಅದು ಹಾಗೆ ಮುಂದುವರೆದಿದೆ ಅನ್ನೋದಕ್ಕೂ ಕೂಡ ಇದು ಸಾಕ್ಷಿ. ನ್ಯೂಸ್ ಮತ್ತೆ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ.